ಹಾಯ್ ಫ್ರೆಂಡ್ಸ್, ನಮ್ಮ ಹಿಂದಿನ ವಿಡಿಯೋದಲ್ಲಿ ಮುರುಡೇಶ್ವರದ ಹೊರಗಿನ ಒಂದು ಸೌಂದರ್ಯವನ್ನು ತೋರಿಸುವಂತ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೆವು. ಇಂದು ಮುರುಡೇಶ್ವರದ ಒಳಗಿನ ಸೌಂದರ್ಯವನ್ನು ತೋರಿಸುವಂತ ಒಂದು ಚಿಕ್ಕ ಪ್ರಯತ್ನ ಮತ್ತೊಮ್ಮೆ ಮಾಡಲಿದ್ದೇವೆ. ಮಹಾದೇವನ ಪಾದವನ್ನು ತೊಳೆಯಲು ಸಮುದ್ರದ ಅಲೆಗಳು ಆಗಮಿಸುತ್ತಿದೆಯೇನು ಎನ್ನುವಂತೆ ಭಾಸವಾಗುವ ಸೌಂದರ್ಯವನ್ನು ನೋಡಲು ಸೂರ್ಯನು ಪ್ರತಿದಿನ ಮುರುಡೇಶ್ವರಕ್ಕೆ ಬರುತ್ತಾನೇನು ಎನ್ನುವಂತೆ ಭಾಸವಾಗುತ್ತದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಮುರುಡೇಶ್ವರದ ಒಂದು ಸುಂದರವಾದ ದೇವಾಲಯವನ್ನು ನೋಡುವಂಥ ಒಂದು ಕಾತುರದಲ್ಲಿದ್ದೇವೆ. ಸ್ನೇಹಿತರೆ, ಈ ದೇವಾಲಯವು ಕೆಲವೊಂದು ಪ್ರಸಿದ್ಧವಾದ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಯಾಕೆಂದರೆ ಈ ದೇವಾಲಯದಲ್ಲಿ ಜನಸಾಗರವೇ ಹರಿದು ಬರುತ್ತದೆ. ನಾವು ಸರಿಸುಮಾರು 1 ಗಂಟೆ ಹೊತ್ತಿಗೆ ದೇವಸ್ಥಾನಕ್ಕೆ ತಲುಪಿದ್ವಿ. ಆದರೆ ದೇವಸ್ಥಾನ ಕ್ಲೋಸ್ ಇತ್ತು. ಯಾಕೆಂದರೆ 1ರಿಂದ 3 ಗಂಟೆ ತನಕ ಕ್ಲೋಸ್ ಇರುತ್ತೆ. ಹಾಗೆ ಊಟ ಮಾಡ್ಕೊಂಡು ಬರೋಣ ಅಂತ ಹೊರಗಡೆ ಹೋಟೆಲಿಗೆ ಹೋದ್ವಿ. ಹೋಟೆಲ್ ಅಂತೂ ತುಂಬ ಚೆನ್ನಾಗಿತ್ತು. ಹೋಟೆಲಲ್ಲಿ ಬಿರಿಯಾನಿ ತೊಗೊಂಡ್ವಿ ಮತ್ತು ಗೋಬಿ ಮಂಚೂರಿ ತೊಗೊಂಡ್ವಿ. ಅದು ಕೂಡ ತುಂಬ ಚೆನ್ನಾಗಿತ್ತು. ಗೋಬಿ ಮಂಚೂರಿಗೆ ಸ್ವಲ್ಪ ಖಾರ ಜಾಸ್ತಿ ಇತ್ತು, ಬಿಟ್ಟರೆ ತುಂಬ ಚೆನ್ನಾಗಿತ್ತು. ಹೋಟೆಲ್ ಕೂಡ ತುಂಬ ಚೆನ್ನಾಗಿತ್ತು. ಊಟ ಮುಗಿಸಿ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದ ಡೋರ್ ಓಪನ್ ಆಗಿತ್ತು. ಅಂದರೆ 3 ಗಂಟೆ ಸಮಯಕ್ಕೆ ಡೋರ್ ಓಪನ್ ಆಗುತ್ತೆ. ಅದೇ ರೀತಿ 3 ಗಂಟೆ ಆಗಿತ್ತು, ದೇವಸ್ಥಾನದ ಡೋರ್ ಓಪನ್ ಆಗಿತ್ತು. ದೇವಸ್ಥಾನದ ಎಂಟ್ರೆನ್ಸ್ ಮಾತ್ರ ತುಂಬ ಚೆನ್ನಾಗುಂಟು. ಇನ್ನೊಂದು ವಿಶೇಷತೆ ಏನಂದರೆ, ಕೆಲವೊಂದು ದೇವಸ್ಥಾನದ ಎಂಟ್ರೆನ್ಸ್ಗಳು ಇಷ್ಟೊಂದು ಹೈಟಲ್ಲಿ ಇರೋದಿಲ್ಲ. ಆದರೆ ಮುರುಡೇಶ್ವರದ ದೇವಸ್ಥಾನದ ಎಂಟ್ರೆನ್ಸ್ ಅಂದರೆ ಕಮಾನ್ ಅಂತ ಹೇಳ್ತಾರೋ, ತುಂಬ ಹೈಟಲ್ಲಿ ಉಂಟು, ತುಂಬ ಎತ್ತರದಲ್ಲುಂಟು. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ದೇವಸ್ಥಾನದ ಆ ಎತ್ತರನೆಯ ಗೋಪುರ ತನಕ ಹೋಗಿ ಬರಲಿಕ್ಕೆ ಲಿಫ್ಟಿನ ಸೌಕರ್ಯ ಉಂಟು. ಲಿಫ್ಟಲ್ಲಿ ಕೂಡ ನಾವು ಹೋಗಿ ಬರುವಂಥ ಒಂದು ಸೌಕರ್ಯವನ್ನು ಇಟ್ಟಿದ್ದಾರೆ. ಸುತ್ತಮುತ್ತಲಿನ ಸಮುದ್ರದ ಅಲೆಗಳು ಅಪ್ಪಳಿಸುವಂಥ ದೇವಾಲಯವನ್ನು ನೋಡೋದೇ ಒಂದು ಖುಷಿ. ಎಂಟ್ರೆನ್ಸಿಂದ ನಾವು ಒಳಗಡೆ ಹೋದ್ವಿ. ಲಿಫ್ಟ್ ಸೌಕರ್ಯ ಬಂದಾಗಿತ್ತು. ಯಾಕೆಂದರೆ ದೇವಸ್ಥಾನದ ಎಂಟ್ರೆನ್ಸಿನ ಗೋಪುರದ ಕೆಲವೊಂದು ಕಾಮಗಾರಿ ನಡೀತಿರೋದ್ರಿಂದ ದೇವಸ್ಥಾನದ ಲಿಫ್ಟನ್ನು ಬಂದ್ ಮಾಡಿದ್ರು. ಒಳಗಡೆ ಹೋಗುವಂಥ ಅವಕಾಶ ಇರಲಿಲ್ಲ. ಹಾಗಂತ ನಾವು ಸೀದಾ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನ ಅಂತ ನೋಡಲಿಕ್ಕೆ ತುಂಬ ಚೆನ್ನಾಗುಂಟು. ಯಾಕೆಂದರೆ ದೇವಸ್ಥಾನದ ಒಂದು ವಿಶೇಷತೆ ಏನು ಅಂದರೆ, ಇಲ್ಲಿ ಪಂಚಲಿಂಗೇಶ್ವರ ಅಂದರೆ ಲಿಂಗದ ಒಂದು ಕುರುಹುಗಳಿವೆ. ಈ ಲಿಂಗವನ್ನು ಕೆಲವೊಂದು ಕ್ಷೇತ್ರದಲ್ಲಿ ಮಾತ್ರ ಮುಟ್ಟಿ ಪೂಜೆ ಮಾಡುವಂಥ ಒಂದು ಸೌಕರ್ಯ ಉಂಟು. ಆದರೆ ಮುರುಡೇಶ್ವರದಲ್ಲಿ ಮುಟ್ಟಿ ಪೂಜೆ ಮಾಡುವಂಥ ಒಂದು ಸೌಕರ್ಯ ಇಲ್ಲ. ಯಾಕೆಂದರೆ ಅದು ವಿಶೇಷವಾದ ಲಿಂಗ ಆಗಿರೋದ್ರಿಂದ ದೇವಸ್ಥಾನದ ಒಳಗಡೆ, ಗರ್ಭಗುಡಿಯ ಒಳಗಡೆ ಲಿಂಗನ ಇಡ್ತಾರೆ. ನಾವು ಸಲ್ಲಿಸಬೇಕು ಅಂದರೆ ಅಲ್ಲಿರುವಂಥ ಭಟ್ಟರಿಗೆ ಪೂಜೆಗೆ ಸಾಮಾನುಗಳನ್ನು ಕೊಟ್ಟು ಅವರು ಪೂಜೆ ಮಾಡಿ ನಮಗೆ ತಂದು ಕೊಡುತ್ತಾರೆ. ಈ ತಂದು ಕೊಡುವಂಥ ಕೆಲವೊಂದು ಸೌಲಭ್ಯಗಳು ಇಲ್ಲಿ ಉಂಟು. ಹಾಗೆಯೇ ಇನ್ನು ಕೆಲವೊಂದು ದೇವಸ್ಥಾನದಲ್ಲಿ ಲಿಂಗವನ್ನು ಮುಟ್ಟಿ ಪೂಜೆ ಮಾಡಿಕೊಂಡು ಬರಬಹುದು. ಅದು ಯಾವುದಪ್ಪ ಅಂದರೆ, ಈಗ ಗೋಕರ್ಣದಲ್ಲಿ ಆ ಒಂದು ಅಭ್ಯಾಸ ಉಂಟು. ಲಿಂಗವನ್ನು ಮುಟ್ಟಿ ಪೂಜೆ ಮಾಡಿಕೊಂಡು ಬರ್ಬೋದು. ಅದು ಮೊದಲಿಂದನೂ ಬಂದಂಥ ಒಂದು ಹವ್ಯಾಸವಾಗಿದೆ. ಆದರೆ ಈ ಗುಣವಂತೇಶ್ವರ ಮತ್ತು ಮುರುಡೇಶ್ವರ ಇಂಥ ದೇವಸ್ಥಾನದಲ್ಲಿ ಲಿಂಗವನ್ನು, ಆತ್ಮಲಿಂಗವನ್ನು ಮುಟ್ಟುವಂಥ ಒಂದು ಯಾವುದೇ ರೀತಿ ನಿಯಮಾವಳಿಗಳು ಇರುವುದಿಲ್ಲ. ಹಾಗಾಗಿ ಲಿಂಗವನ್ನು ಮುಟ್ಟಿ ಪೂಜಿಸುವಂಥ ಒಂದು ಸೌಕರ್ಯವನ್ನು ನಿರ್ಬಂಧಿಸಲಾಗಿದೆ. ಇಲ್ಲಿ ಮುರುಡೇಶ್ವರದ ಒಂದು ಸಮುದ್ರದ ಮಧ್ಯದಲ್ಲಿ ಒಂದು ಹೋಟೆಲನ್ನು ಕಟ್ಟಿದ್ದಾರೆ. ಅದು ಕೂಡ ಮುರುಡೇಶ್ವರಕ್ಕೆ ಸಂಬಂಧಪಟ್ಟಿರೋ ಹೋಟೆಲ್. ಆದರೆ ಈ ಹೋಟೆಲಿನಲ್ಲಿ ವಿಶೇಷ ಏನಂದರೆ, ಸುತ್ತಮುತ್ತ ನೀರುಂಟು. ಅದರ ಮಧ್ಯದಲ್ಲಿ ಪಿಲ್ಲರ್ಗಳನ್ನು ಇಳಿಸಿ ಅದರ ಮೇಲುಗಡೆ ಹೋಟೆಲನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೋಟೆಲ್ ಅಂತೂ ತುಂಬ ಚೆನ್ನಾಗುಂಟು. ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು ಹೋಟೆಲಿಗೆ. ಹಾಗೆ ನಾವು ಮೇಲ್ಗಡೆ ಹೋದ್ವಿ ದೇವರನ್ನು ನೋಡೋಣ ಅಂತ. ಅಂದರೆ ದೇವರದಾದಂಥ ದೊಡ್ಡದಾದಂಥ ಒಂದು ಮೂರ್ತಿಯನ್ನು ಇಲ್ಲಿ ಇಟ್ಟಿದ್ದಾರೆ. ಶಿವನ ಒಂದು ದೊಡ್ಡದಾದ ಮೂರ್ತಿಯನ್ನು ಇಟ್ಟಿದ್ದಾರೆ. ಅದನ್ನು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಹಾಗೆ ರಾವಣನು ಲಿಂಗವನ್ನು ಕೊಡ್ತಾ ಇರುವಂಥ ಕೆಲವೊಂದು ಅಪರೂಪದ ದೃಶ್ಯಗಳನ್ನು ಇಲ್ಲಿ ಮಾಡಿದ್ದಾರೆ. ದೇವಸ್ಥಾನದ ಈ ದೊಡ್ಡ ಮೂರ್ತಿಯನ್ನು ನೋಡಬೇಕಂತಲೇ ತುಂಬ ಜನ ಬರ್ತಾರೆ. ಹೊರಗಿನ ವಿದೇಶಗಳಿಂದನೂ ಕೂಡ ಬರ್ತಾರೆ ಇಲ್ಲಿ ನೋಡಬೇಕು ಅಂತ. ಅಂದರೆ ಅಷ್ಟು ವಿಭಿನ್ನವಾಗಿ, ಅಷ್ಟು ಚೆನ್ನಾಗುಂಟು ದೇವಸ್ಥಾನದ ಈ ದೊಡ್ಡ ಮೂರ್ತಿ. ತುಂಬ ವರ್ಷದಾಗಿರೋದ್ರಿಂದ ಕೆಲವೊಂದು ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಡ್ಯಾಮೇಜ್ಗಳಾಗಿದೆ. ಆದರೂ ಏನು
ತೊಂದರೆ ಇಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಸರಿಯಾದ ರೀತಿಯಲ್ಲಿ ಇಲ್ಲಿನ ಆಡಳಿತ ಮಂಡಳಿ ಅದನ್ನು ನೋಡ್ಕೊಂಡು ಹೋಗ್ತಾ ಉಂಟು. ತುಂಬ ವರ್ಷ ಆಗಿರೋದ್ರಿಂದ ಚಿಕ್ಕ ಚಿಕ್ಕ ಡ್ಯಾಮೇಜ್ಗಳಾಗಿರೋದ್ರಲ್ಲಿ ಯಾವುದೇ ರೀತಿ ವಿಶೇಷತೆ ಇರೋದಿಲ್ಲ. ಈ ಪ್ರತಿಮೆಯ ಒಳಗಿನ ಪ್ರದೇಶವನ್ನು ನಾವು ಮೊದಲು ಹೋಗಿ ಟಿಕೆಟ್ ಮುಖಾಂತರ ಒಳಗಿನ ಎಲ್ಲ ದೃಶ್ಯವನ್ನು ನೋಡಿಕೊಂಡು ಬರುವಂಥ ಒಂದು ಫೆಸಿಲಿಟಿ ಇತ್ತು. ಬಟ್ ಇವಾಗ ಆ ಫೆಸಿಲಿಟಿಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕೆಂದರೆ ವರ್ಕಿಂಗ್ ನಡೀತಾ ಇರೋದ್ರಿಂದ ಕೆಲವೊಂದು ಡ್ಯಾಮೇಜ್ಗಳನ್ನು ಕ್ಲಿಯರ್ ಮಾಡ್ತಾ ಇರೋದ್ರಿಂದ ದೇವಸ್ಥಾನದ ಈ ಮೂರ್ತಿಯ ಒಳಗಡೆ ಹೋಗುವಂಥ ಒಂದು ಫೆಸಿಲಿಟಿಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಒಳಗಡೆ ಕೆಲವೊಂದು ರಾವಣ ಗಣಪತಿಗೆ ಕೊಟ್ಟಂಥ ಆತ್ಮಲಿಂಗದ ಕೆಲವೊಂದು ಕುರುಹುಗಳನ್ನು ಒಳಗೆ ಮಾಡಿಟ್ಟಿದ್ರು. ನೋಡಲಿಕ್ಕೆ ತುಂಬ ಖುಷಿ ಆಗ್ತಿತ್ತು. ಬಟ್ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ದೇವಸ್ಥಾನದ ಹೊರಗಿನ ಗಾರ್ಡನ್ಗಳ ಅಭಿವೃದ್ಧಿ ಕಾರ್ಯ ಕೂಡ ನಡೀತಾ ಉಂಟು. ಇನ್ನು ಕೆಲವು ದಿನಗಳಲ್ಲಿ ಗಾರ್ಡನ್ ಹಚ್ಚ ಹಸಿರಾಗಿ ಸುಂದರವಾಗಿ ಕಾಣುವುದರಲ್ಲಿ ಸಂದೇಹವಿಲ್ಲ. ನಾನು ಹೇಳಿರೋ ಹಾಗೆ ದೇವಸ್ಥಾನದ ಮೂರ್ತಿಯ ಒಳಗಡೆ ಹೋಗುವಂಥ ಒಂದು ಪ್ರದೇಶ ಉಂಟು ಅಂತ ಹೇಳಿದ್ನಲ್ಲ, ಅದೇ ಪ್ರದೇಶ ಇದಾಗಿದೆ. ಇಲ್ಲಿಂದ ಒಳಗಡೆ ಹೋಗಬಹುದಾಗಿತ್ತು. ಮೂರ್ತಿಯ ಸುತ್ತಲಿನ ಪ್ರದೇಶವನ್ನು ಸುತ್ತಾಡಿ ಬರ್ಬೋದಿತ್ತು. ಇವಾಗ ಕ್ಯಾನ್ಸಲ್ ಮಾಡಿದ್ದಾರೆ. ಇಲ್ಲಿಂದ ನಾವು ನೋಡ್ತಾ ಇರೋದು ದೇವಸ್ಥಾನದ ಎಂಟ್ರೆನ್ಸ್, ಅಂದರೆ ದೊಡ್ಡ ಕಮಾನು ಅಂತ ಹೇಳ್ತಾರಲ್ಲ ಅದನ್ನು. ತಾವು ಗಣೇಶನಿಗೆ ಪಾಠ ಮಾಡುತ್ತಿರುವಂಥ ಕೆಲವೊಂದು ಪ್ರತಿಮೆಗಳನ್ನು ಕೂಡ ಇಲ್ಲಿ ಮಾಡಿಟ್ಟಿದ್ದಾರೆ. ನೋಡಲಿಕ್ಕೆ ತುಂಬ ಖುಷಿಯಾಗತ್ತೆ. ಗಣೇಶನ್ನು ತುಂಬ ಓದ್ತಿದ್ದ ಅನ್ಸುತ್ತಲ್ವಾ. ಈ ದೊಡ್ಡದಾದ ಈಶ್ವರನ ಮೂರ್ತಿಯ ಸುತ್ತಲೂ ನಾವು ನಿಂತ್ಕೊಂಡ್ರೆ ನಮಗೆ ಪೂರ್ತಿ ಸಮುದ್ರನೇ ಕಾಣಬಹುದಾಗಿದೆ. ನಾವೀಗ ಕಾಣ್ತಾ ಇರೋದು ಈಶ್ವರನ ಒಂದು ಮೂರ್ತಿ. ಇದೇ ಮೂರ್ತಿ ನಾನು ಹೇಳಿದ್ದು ಕೆಲವೊಂದು ಡ್ಯಾಮೇಜ್ಗಳಾಗಿದೆ ಅಂತ ಹೇಳಿದ್ನಲ್ಲ. ನೋಡಿ ಫ್ರೆಂಡ್ಸ್, ಕೆಲವೊಂದು ಚಿಕ್ಕ ಪುಟ್ಟ ಡ್ಯಾಮೇಜ್ಗಳಾಗಿದೆ. ಅದನ್ನು ಈಗ ಅಲ್ಲಿಯ ಇಂಜಿನಿಯರ್ಸ್ಗಳು ಸರಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ದೇವಸ್ಥಾನದ ಈ ಮೂರ್ತಿಯ ಒಳಗಡೆ ಹೋಗುವಂಥ ಒಂದು ಸೌಕರ್ಯವನ್ನು ಬಂದ್ ಮಾಡಿದ್ದಾರೆ. ಕೆಲವೊಂದು ಕನ್ಸ್ಟ್ರಕ್ಷನ್ ಮೂರ್ತಿಗೆ ತುಂಬ ವರ್ಷ ಆಗಿರೋದ್ರಿಂದ ಕೆಲವೊಂದು ಡ್ಯಾಮೇಜ್ಗಳಾಗೋದ್ರಲ್ಲಿ ಸಂದೇಹವಿಲ್ಲ. ಅದನ್ನು ಸರಿ ಮಾಡಲಿಕ್ಕಂತ ಇವಾಗ ಒಳಗಡೆ ಹೋಗೋದನ್ನು ಬಂದ್ ಮಾಡಿದ್ದಾರೆ. ಹಾಗಾಗಿ ನಿಮಗೆ ಒಳಗಿನ ದೃಶ್ಯವನ್ನು ನಮ್ಮ ಹತ್ರ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಕೆಲವು ವರ್ಷಗಳ ಹಿಂದೆ ಕೂಡ ಚಿಕ್ಕ ಪುಟ್ಟ ಡ್ಯಾಮೇಜ್ ಆಗಿತ್ತು, ಅದು ಕೂಡ ಸರಿ ಮಾಡಿದ್ದಾರೆ. ಹಾಗೆ ನಾವು ಸುತ್ತಾಕೊಂಡು ಬರ್ತಾ ಇರುವಾಗ ನಮ್ಮ ಕಣ್ಣಿಗೆ ಬಿದ್ದಿದ್ದು ಶನೇಶ್ವರ ದೇವಸ್ಥಾನ. ಶನೇಶ್ವರ ದೇವಸ್ಥಾನದ ಒಳಗಡೆ ಹೋಗಿ ದೇವರ ಹತ್ರ ಕೈ ಮುಕ್ಕೊಂಡು, ದೇವರೇ ಶನಿ ನಮ್ಮನ್ನು ಬಿಟ್ಟು ಹೋಗ್ಲಪ್ಪ ಅಂತ ಕೇಳ್ಕೊಂಡ್ವಿ. ಹಾಗೇನೆ ದೇವರಿಗೆ ಕೈ ಮುಗಿದು ನಾವು ಕೆಳಗಡೆ ಬಂದ್ವಿ. ಬಹು ದೊಡ್ಡದಾದ ಜಾಗದಲ್ಲಿ ಗಾರ್ಡನ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ದಿನಗಳ ನಂತರ ಮುರುಡೇಶ್ವರ ತುಂಬ ಸುಂದರವಾಗಿರುತ್ತದೆ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ತಾವು ನೋಡ್ತಾ ಇರ್ಬೋದು, ಗಾರ್ಡನ್ನಲ್ಲಿ ಎಲ್ಲ ತರಹದ ಗಿಡಗಳನ್ನು ಹಾಕಿದ್ದಾರೆ. ಅದಕ್ಕೆ ಮೇಂಟೆನೆನ್ಸ್ ಕೂಡ ತುಂಬ ಜನನ ಇಟ್ಟಿದ್ದಾರೆ. ಬರಬೇಕಾದ್ರೆ ನಮ್ಮ ಕಣ್ಣಿಗೆ ಒಂದು ಪ್ರತಿಮೆ ಬಿತ್ತು. ಯಾವುದಪ್ಪ ಇದು ಅಂತ ನೋಡೋಣ ಅಂತ ಹತ್ರ ಹೋದ್ವಿ. ಆವಾಗ ನಮಗೆ ಗೊತ್ತಾಗಿದ್ದು ಈ ಪ್ರತಿಮೆ ಮುರುಡೇಶ್ವರ ಕಟ್ಟಿದಂಥ ಒಂದು ಅಸಾಮಾನ್ಯ ವ್ಯಕ್ತಿ. ಹೌದು, ಆರ್ ಎನ್ ಶೆಟ್ಟಿ ಇವರು ಮುರುಡೇಶ್ವರನ ಕಟ್ಟಿ ಇಷ್ಟು ದೊಡ್ಡ ಒಂದು ಮುರುಡೇಶ್ವರ ಪ್ರತಿಷ್ಠಾಪನೆ ಆಗಲಿಕ್ಕೆ ಮೂಲ ಕಾರಣನೇ ಇವರಾಗಿದ್ದರು. ಹಾಗೆ ನೋಡಿಕೊಂಡು ಹಾಗೆ ಕೆಳಗಡೆ ಬರ್ತಾ ಇರುವಾಗ ಮುರುಡೇಶ್ವರದ ಸುತ್ತಮುತ್ತಲಿನ ಪ್ರದೇಶವನ್ನು ನಾವಿವಾಗ ನಿಮಗೆ ತೋರಿಸ್ತಾ ಇದ್ದೀವಿ. ದೇವಸ್ಥಾನದ ಪಕ್ಕದಲ್ಲೇ ಬಂದರಿನ ವ್ಯವಸ್ಥೆ ಕೂಡ ಉಂಟು. ಇಲ್ಲಿ ತುಂಬ ಫ್ರೆಶ್ ಆದ ಫಿಶ್ಗಳು ಬರ್ತದೆ. ದೇವಸ್ಥಾನವನ್ನು ಸುತ್ತಿ ಸುಸ್ತಾದ ನಮಗೆ ಇನ್ನೇನು ಮನೆಗೆ ಹೋಗುವಂಥ ಟೈಮ್ ಬಂತು. ಇನ್ನೇನು ಹೋಗೋಣ ಅಂತ ನಾವು ದೇವಸ್ಥಾನದ ಹೊರಗಡೆ ಬಂದ್ವಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮುಂದಿನ ವಿಡಿಯೋದೊಂದಿಗೆ ನಾವು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.